ನಮಸ್ತೆ. ನನ್ನ ಹೆಸರು ಲೀಲಾವತಿ ಸದಾಶಿವ ಅಂತೇಳಿ ಭದ್ರಾವತಿಯಿಂದ ಬಂದಿದ್ದೇವೆ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೇವೆ. 7 ದಿನದ ಪ್ಯಾಕೇಜಿಗೆ ನಾವು ಬಂದಿದ್ದೇವೆ. ಆರೋಗ್ಯದಲ್ಲಿ ನನಗೆ ತುಂಬಾ ವ್ಯತ್ಯಾಸಗಳಿತ್ತು. ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೆ. ಹಸಿವಾಗ್ತಿರ್ಲಿಲ್ಲ. ಬೆಳಿಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಬೇಡ ಅನಿಸ್ತಾ ಇತ್ತು. ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಬೇಡ ಅನಿಸ್ತಾ ಇತ್ತು. ಇದರಿಂದಲೇ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಕಂಡ್ಕೊಂಡೆ. ಹಾಗಾಗಿ ಮತ್ತೆ ಮನೆಯಲ್ಲಿ ಕೂಡ ಬೇಗ ಬೇಗ ಕೆಲಸಗಳನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ. ದೇಹದಲ್ಲಿ ತುಂಬಾ ನೋವಿತ್ತು. ಆದ್ರೆ ಇಲ್ಲಿ ಬಂದಾಗ ಆಹಾರ ಚಿಕಿತ್ಸೆಯಲ್ಲಿ ನನ್ನ ಆಹಾರವನ್ನ ಸರಿ ಮಾಡ್ಕೊಳ್ಬೇಕು ಅನ್ನುವ ಆಹಾರ ಚಿಕಿತ್ಸೆಯನ್ನ ಕಂಡ್ಕೊಂಡೆ. ಮತ್ತೆ ವೈದ್ಯರ ಸಲಹೆ ಬಹಳ ಅದ್ಭುತವಾಗಿತ್ತು. ಅವರ ಮಾತಿನಿಂದ ಸಾಕಷ್ಟು ಸ್ಫೂರ್ತಿ, ಚೈತನ್ಯ ಬಂದಿತ್ತು. ಮತ್ತೆ ಮಾನಸ ಮೇಡಮ್ ಕೂಡ ನಮಗೆ ಸ್ಫೂರ್ತಿಯ ಇನ್ನಿಷ್ಟು ತುಂಬಿದ್ರು. ಮತ್ತೆ ಕೆಳಗಡೆ ನಮಗೆ ಮಸಾಜ್ ಇರ್ಬೋದು, ಅದ್ಭುತವಾಗಿ ನಮಗೆ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಫುಲ್ ಬಾಡಿ ಮಸಾಜ್ ಅಲ್ಲಂತೂ ನನಗೆ ಬಹಳ ಹರ್ಷವ ತಂದಿತ್ತು ದೇಹದಲ್ಲಿ. ಮತ್ತೆ ಹೆಡ್ ಮಸಾಜು ಮತ್ತೆ ಲೆಗ್ ಮಸಾಜ್ ಅಲ್ಲಿ ತುಂಬಾನೇ ನಮಗೆ ಖುಷಿ ಆಯ್ತು. ಈಗ ಹಗುರ ಆಗಿದೆ ಬಾಡಿ. ಏನ್ ಕೆಲ್ಸನಾದ್ರೂ ಮಾಡ್ಬೋದು ಅನ್ನೋಷ್ಟು ಇನ್ನಿಷ್ಟು ಚೈತನ್ಯ ಬಂದಿದೆ ನನಗೆ. ಮತ್ತೆ ಇಲ್ಲಿಯ ವಾತಾವರಣ ಬಹಳ ಅದ್ಭುತವಾಗಿತ್ತು. ಮಳೆ ಬರ್ತಾ ಇತ್ತು. ರಾತ್ರಿ ಮಳೆ ಬರೋದು, ಬೆಳಿಗ್ಗೆ ಅದರ ಇಬ್ಬನಿಯ ಹನಿಗಳನ್ನು ಕಂಡುಕೊಂಡು ಬಹಳ ಮನಸ್ಸು ಉಲ್ಲಾಸವಾಗಿತ್ತು. ಮತ್ತೆ ನೀರಿನ ಕಾರಂಜಿ ಅಂತೂ ನನಗೆ ಸ್ಫೂರ್ತಿಯನ್ನು ತುಂಬಿತು. ಮತ್ತೆ ಇಲ್ಲಿರುವಂತಹ ಜೀವಂತ ಮೂರ್ತಿ ಸ್ವಾಮಿ ವಿವೇಕಾನಂದರ ಮೂರ್ತಿ ಸುತ್ತಲೂ ನಾನು ಪ್ರದಕ್ಷಿಣೆ ಹಾಕುವಾಗೆಲ್ಲ ಇನ್ನಿಷ್ಟು ಪ್ರಾರ್ಥನೆಗೆ ಮನಸ್ಸು ಏಕಾಗ್ರಗೊಂಡಿತು. ಮತ್ತೆ ಇಲ್ಲಿರುವಂತಹ ಎಲ್ಲ ಸ್ಟಾಫ್ಸ್ ಕೂಡ ನಗುಮುಖದೊಂದಿಗೆ ನಮ್ಮನ್ನ ಬರಮಾಡ್ಕೊಳ್ಳೋರು. ಊಟದ ಹಾಲಿನಲ್ಲೂ ಕೂಡ, ಊಟ ಬಡಿಸುವಾಗ್ಲೂ ಕೂಡ ಅತ್ಯದ್ಭುತವಾಗಿ ಪ್ರಾರ್ಥನೆಯೊಂದಿಗೆ ನಮ್ಮನ್ನೆಲ್ಲ ದೇವ್ರ ತರ ನೋಡ್ಕೊಳ್ಳುವಂತಹ ಮನೋಭಾವನೆಯಿಂದ ನಮಗೆ ಊಟಕ್ಕೆ ಬಡಿಸೋದಾಗಿರ್ಲಿ, ಮತ್ತೆ ನಮ್ಮನ್ನು ವಿಚಾರಿಸ್ಕೊಳ್ಳೋದಾಗಿರ್ಲಿ, ನಮಗೆ ಮತ್ತೇನ್ ಬೇಕು ಅಂತ ಕೇಳೋದಲ್ಲಾಗಿರ್ಲಿ ನಮಗೆ ಅದ್ಭುತವಾಗಿ ಸಹಕರಿಸಿದ್ರು. ನನಗೆಲ್ಲ ಕೆಲವೊಂದ್ ಕಡೆ ನ್ಯಾಚುರೋಪತಿ ಅಂದ ತಕ್ಷಣ ಆಹಾರವೇ ಕೊಡೋದಿಲ್ಲ ಅಂತ ಹೇಳೋರು. ಆದ್ರೆ ಇಲ್ಲಿ ಹೊಟ್ಟೆ ತುಂಬಾ ಆಹಾರವನ್ನು ಕೊಟ್ಟು, ನಮಗೆ ಆರೋಗ್ಯವನ್ನ ಕೊಟ್ಟು, ಮತ್ತೆ ನಮ್ಗೆ ಉಲ್ಲಾಸವಾದ ಒಂದು ಜೀವನವನ್ನ, ಸಂತೋಷವಾದ ಜೀವನ ಶೈಲಿಯನ್ನ ನಮಗೆ ತಂದು ಕೊಟ್ಟಿತ್ತು. ಆ ಬೆಡ್ ಹಾಸಿಗೆ ಮೇಲೆ ಮಲಗಿದಾಗ್ಲಂತೂ ನಮಗೆ ಬೆಳಿಗ್ಗೆ ಎದ್ದಾಗ್ಲೇ ಎಚ್ಚರ ಆಗುವಂತಹ ಒಂದು ಹಾಸಿಗೆ ಚಿಕಿತ್ಸೆಯು ಕೂಡ ನಾನು ಕಂಡುಕೊಂಡೆ. ಇಲ್ಲಿರುವಂತಹ ಎಲ್ಲ ವಾತಾವರಣವು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನ, ಆಹಾರ ಚಿಕಿತ್ಸೆ, ವಾಯುವಿಹಾರದ ಚಿಕಿತ್ಸೆ, ಮಾತನಾಡುವ ಚಿಕಿತ್ಸೆ, ಯೋಗದ ಸುಲಭ ಸರಳ ಯೋಗದ ಚಿಕಿತ್ಸೆ, ಆ ಚಿಕಿತ್ಸೆಯೊಂದಿಗೆ ಸಂಸಾರವನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಮನೆಯಲ್ಲಿ ಗಂಡ ಮಕ್ಕಳು ಹೇಗೆ ಹೊಂದ್ಕೊಂಡು ಹೋಗ್ಬೇಕು, ಬಂದಿರುವ ಕಷ್ಟ ನಷ್ಟಗಳನ್ನ ಹೇಗೆ ಪ್ರೀತಿಯಿಂದ ಗೆಲ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಮತ್ತೆ ನಾವು ನಮ್ಮ ಕುಟುಂಬದಲ್ಲಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ಬೇಕಂತ ದೃಢ ಸಂಕಲ್ಪ ಮಾಡಿದೀವಿ. ನೀವು ಬನ್ನಿ, ಎಲ್ಲರೂ ಬನ್ನಿ. ಎಲ್ಲರೂ ಬಂದು ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಂಸಾರಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯವನ್ನ ಕಂಡುಕೊಳ್ಳೋಣ, ನಲಿವಿನ ಜೀವನ ನಡೆಸೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಹೇಳ್ತೀನಿ.